ಅವರ ಒಂದು ಲೀಡರ್ಶಿಪ್ ಅಲ್ಲಿ 3 ದಿನದ ಸತ್ಯಾಗ್ರಹನ ಇದು 3 ದಿನದ ಒಂದು ಸತ್ಯಾಗ್ರಹ ನಡೀತಿದೆ. ನಮ್ಮ ಎಲ್ಲ ಪದಾಧಿಕಾರಿಗಳಿದ್ದೀರಿ ಇಲ್ಲಿ. ನಮ್ಮ ಚೈತ್ರ ಅವರಿದ್ದಾರೆ, ನಮ್ಮ ರಾಜಾಹುಲಿ ಅವರಿದ್ದಾರೆ, ತುಂಬ ಜನ ಇದ್ದಾರೆ, ಪುಷ್ಪ ಅವರು ಎಲ್ಲ ಬಂದಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಆಯ್ತಾ. ಗಾಂಧೀಜಿ ಅವರು ಯಾವ ಪಕ್ಷದಲ್ಲಿದ್ದು? ಕಾಂಗ್ರೆಸ್ ಪಕ್ಷ. ಸತ್ಯಾಗ್ರಹ ಅಂದ್ರೆ ಸತ್ಯದ ಮೇಲೆ, ಸತ್ಯದ ಹಾದಿಯಲ್ಲಿ ಹೋಗಿ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದು ಅಂತ. ಅರ್ಥ ಆಯ್ತಾ? ಸತ್ಯ ಯಾರ ಕಡೆ ಇರುತ್ತೆ ಅವ್ರು ಮಾತ್ರನೇ ಈ ರೀತಿ ಸತ್ಯಾಗ್ರಹ ಮಾಡೋದಕ್ಕೆ ಸಾಧ್ಯ. ಸತ್ಯಾಗ್ರಹಕ್ಕೂ ಬೇರೆ ಪ್ರೊಟೆಸ್ಟ್ಗಳಿಗೂ ಏನ್ ಡಿಫರೆನ್ಸು? ಯಾರು ಹೇಳ್ತೀರಾ? ಪ್ರೊಟೆಸ್ಟ್ ಅಂದ್ರೆ ಏನು? ಒಂದು ವಿಷಯ ಇಟ್ಕೊಂಡು ಅದರ ವಿರುದ್ಧ ನಾವಿದೀವಿ ಅಂತ ಮುತ್ತಿಗೆ ಹಾಕೋದು. ಅರ್ಥ ಆಗ್ತಿದ್ಯಾ? ಇವೆಲ್ಲ ಪ್ರೊಟೆಸ್ಟ್ ಆಯ್ತು. ಸತ್ಯಾಗ್ರಹ ಅಂದ್ರೆ ಏನು? ಸತ್ಯ ನಮ್ಮ ಜೊತೆ ಇದೆ, ನೀವು ನಮಗೆ ಅನ್ಯಾಯ ಮಾಡ್ತಿದ್ದೀರಿ, ಆದ್ರಿಂದ ನಾವು ಏನು ಮಾಡೋದಿಲ್ಲ, ಒಂದು ಕಡೆ ಸೈಲೆಂಟಾಗಿ ಕೂತಿರ್ತೀವಿ. ನೀವಾಗೆ ನಮ್ಮ ದಾರಿಗೆ ಬರೋವರೆಗೂ ಹಲವಾರು ಜನ ಉಪವಾಸ ಸತ್ಯಾಗ್ರಹ, ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಇಲ್ಲ ಈ ರೀತಿ ಮೌನ ಸತ್ಯಾಗ್ರಹಗಳು ಮಾಡ್ತಾರೆ. ಇವತ್ತು ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ? ಇದು ನಮ್ಮ ದೇಶದ ರೈತರಿಗೋಸ್ಕರ. ಇಲ್ಲೆಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಇದ್ದೀರಾ ಅಲ್ವಾ? ಎಲ್ಲ ಬೆಂಗಳೂರವ್ರೇನಾ? ಎಲ್ಲ ಬೆಂಗಳೂರೇ. ಇವಾಗ ಬಿಜೆಪಿ ಪಕ್ಷ ಎಲ್ಲ ಕಡೆಯಿಂದ ಇದ್ದಾರೆ. ಬೇರೆ ಜಿಲ್ಲೆಯಿಂದ ಯಾರಿದ್ದೀರಿ? ಕೈ ಎತ್ತಿ. ನಾನು ಪ್ರಶ್ನೆಗಳು ಕೇಳಲ್ಲಪ್ಪ, ಕೈ ಎತ್ತಿ. ತುಮಕೂರಿಂದ ಯಾರಿದ್ದೀರಿ? ಬೆಳಗಾವಿ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ನೋಡಿ ಇಡೀ ಕರ್ನಾಟಕ ಇದೆ ಇಲ್ಲಿ ಅಲ್ವಾ? ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ರೈತರಿದ್ದಾರೆ, ಹೌದಾ? ರೈತರಿಲ್ಲ ಅಂದ್ರೆ ದಿನ ನಮ್ಮ ತಟ್ಟೆಗೆ ಅನ್ನ ಬೀಳುತ್ತಾ? ನಮ್ಮ ಪಾಡಿಗೆ ನಾವೇನೋ ಸಿಟಿಗೆ ಬಂದ್ಬಿಟ್ವಿ, ಸಿಟಿಲಿ ಕಾಲೇಜ್ ಸೇರ್ಬಿಟ್ವಿ ಅಂತ ಅವ್ರ ಜೊತೆ ನಿಂತಿಲ್ಲ ಅಂದ್ರೆ ನಾಳೆ ಯಾರಿಗೆ ಮೋಸ ಆಗೋದು? ನಮ್ಮ ಹೊಟ್ಟೆಗೆ, ಹೌದಾ? ಅತಿ ಹೆಚ್ಚು ಮೋಸ ಆಗೋದು ಯಾರಿಗೆ? ಬಡವರಿಗೆ, ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಹೌದಾ? ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾವ ವಿಷಯವಾಗಿ ಮಾತಾಡ್ತಿದ್ದೀವಿ? ಅಮೆರಿಕ ಮತ್ತು ಭಾರತದ ನಡುವೆ ಆಗಿರುವಂತಹ ಟ್ರೇಡ್ ಡೀಲ್ ಅಂದ್ರೆ ಏನು? ಯಾರು ಹೇಳ್ತೀರಾ?